ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪೂರ್ಣಿಮಾ. ಬೈ ಎಲೆಕ್ಷನ್ ಕಾವು ರಾಜ್ಯದಲ್ಲಿ ಜೋರಾಗ್ತಾ ಇದೆ. ಈಗ ನಾವು ಬಾಗಲಕೋಟೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಗ್ರೌಂಡ್ ರಿಪೋರ್ಟ್. ಅಲ್ಲಿಯ ಜನ ಏನ್ ಹೇಳ್ತಾ ಇದ್ದಾರೆ, ಯಾವ ರೀತಿ ಭರ್ಜರಿ ಕ್ಯಾಂಪೇನ್ ನೋಡಿ. ಇವತ್ತಿನಿಂದ ಘಟಾನುಘಟಿ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು, ಮತ್ತೊಂದು ಕಡೆ ಬಿಜೆಪಿಯಿಂದ ಬಿವೈ ವಿಜಯೇಂದ್ರ, ಆರ್ ಅಶೋಕ್, ಈ ರೀತಿ ಘಟಾನುಘಟಿ ನಾಯಕರುಗಳ ಎಂಟ್ರಿ ಆಗಿದೆ. ಅದೆಲ್ಲದರ ನಡುವೆ 4ನೇ ತಾರೀಕು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿಯವರ ಎಂಟ್ರಿ, 5ನೇ ತಾರೀಕು ಬಾಗಲಕೋಟೆಗೆ, 4ನೇ ತಾರೀಕು ದಾವಣಗೆರೆಯಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡ್ತಾರೆ. ಈಗ ಬಾಗಲಕೋಟೆಯ ಗ್ರೌಂಡ್ ರಿಪೋರ್ಟ್, ಜನ ಏನ್ ಹೇಳ್ತಾರೆ, ಎಷ್ಟು ಪರ್ಸೆಂಟೇಜು ಬಿಜೆಪಿ ಗೆಲ್ಲೋದಕ್ಕೆ ಎಷ್ಟು ಪರ್ಸೆಂಟೇಜ್ ಇದೆ, ಅದರ ಜೊತೆಗೆ ಕಾಂಗ್ರೆಸ್ಗೆ ಇಲ್ಲಿ 45-55 ಇದೆ ಅಂತ ಹೇಳಲಾಗ್ತಾ ಇದೆ. ಗ್ರೌಂಡ್ ರಿಪೋರ್ಟ್ 45% ಬಂದು ಕಾಂಗ್ರೆಸ್ಸು, 55% ಬಂದು ಬಿಜೆಪಿ. ಅಂದ್ರೆ ಬಾಗಲಕೋಟೆಯಲ್ಲಿ ಬಿಜೆಪಿ ಮ್ಯಾಜಿಕ್ ಮಾಡುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅಲ್ಲಿಯ ಜನ ಏನು ಹೇಳ್ತಾ ಇದ್ದಾರೆ, ವೀರಣ್ಣ ಚರಂತಿಮಠ ಅವರನ್ನ ನಾವು ಈ ಬಾರಿ ಗೆಲ್ಲಿಸ್ಕೊಂಡು ಬರ್ತೀವಿ. ಕಳೆದ ಬಾರಿ ಸ್ವಲ್ಪ ಮಟ್ಟಿಗೆ ಅವರು ಸೋತಿದ್ದಾರೆ. ಅಂದರೆ ತುಂಬ ದೊಡ್ಡ ಅಂತರದಿಂದ ಏನು ವೀರಣ್ಣ ಚರಂತಿಮಠ ಅವರು ಕಳೆದ ಬಾರಿ ಸೋಲಿಲ್ಲ. ಕೇವಲ 6,000 ಮತಗಳಿಂದಷ್ಟೇ ವೀರಣ್ಣ ಚರಂತಿಮಠ ಅವರು ಕಳೆದ ಬಾರಿ ಸೋತಿದ್ದು. ಆದರೆ ಈ ಬಾರಿ ಅದು ಮರುಕಳಿಸಲ್ಲ. ಇನ್ನೊಂದು, ವೀರಣ್ಣ ಚರಂತಿಮಠ ಅವರು ಸೋಲೋದಕ್ಕೆ ಅವರ ಸಹೋದರನೇ ಕಾರಣ. ಮಲ್ಲಿಕಾರ್ಜುನ ಚರಂತಿಮಠ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರಿಂದ ಅವ್ರಿಗೊಂದು 10,000 ಓಟುಗಳು ಹೋಗುತ್ತೆ. ಹಾಗಾಗಿ ಅವರು ಸೋತರು. ಮತ್ತೆ JDS ಕ್ಯಾಂಡಿಡೇಟ್ ಕೂಡ ಅಲ್ಲಿದ್ರು. ಬಟ್ ಈ ಬಾರಿ JDS ಕ್ಯಾಂಡಿಡೇಟ್ ಇಲ್ಲ ಎರಡೂ ಕ್ಷೇತ್ರದಲ್ಲೂ. ದಾವಣಗೆರೆಯಲ್ಲೂ ಇಲ್ಲ, ಬಿಜೆಪಿಯಲ್ಲೂ ಇಲ್ಲ. ದಾವಣಗೆರೆಯಲ್ಲೂ ಇಲ್ಲ, ಬಾಗಲಕೋಟೆಯಲ್ಲೂ ಇಲ್ಲ. ಸೊ ಬಿಜೆಪಿ ಅಭ್ಯರ್ಥಿಗೆ JDSನವರು ಕೂಡ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಬಿಜೆಪಿ ಅದು ದೊಡ್ಡ ಮಟ್ಟದಲ್ಲಿ ಬಲ ಅಂತ ಹೇಳೋಕ್ಕಾಗಲ್ಲ. JDSನ ಬಲ ಅಂತ ಹೇಳೋದಕ್ಕಾಗಲ್ಲ ಅಂದರೂ ಕೂಡ ಒಂದಷ್ಟು ವೋಟ್ಗಳು ಕೂಡ ಬರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ನೋಡಿ, ಯಡಿಯೂರಪ್ಪ ಅವರು ಕೂಡ ಹೇಳಿದ್ದಾರೆ, ಯತ್ನಾಳ್ ಅವರು ಪ್ರಚಾರಕ್ಕೆ ಬಂದರೆ ಸ್ವಾಗತ. ವಿಜಯೇಂದ್ರ ಅವರು ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಶ್ರೀರಾಮುಲು ಅವರು ಕೂಡ ಅಷ್ಟೇನೆ ಕಾಲಿಗೆ ಚಕ್ರ ಕಟ್ಕೊಂಡಂತೆ ಕ್ಷೇತ್ರದಾದ್ಯಂತ ಓಡಾಟ ಮಾಡ್ತಾ ಇದ್ದಾರೆ. ವೀರಣ್ಣ ಚರಂತಿಮಠ ಅವರು ಕೂಡ ಅಷ್ಟೇನೆ ಮನೆ ಮನೆಗೆ ತೆರಳಿ ಕಳೆದ ಬಾರಿ ಮಾಡಿದ ರೀತಿಯಲ್ಲಿ ಮಾಡಬೇಡಿ, ಈ ಬಾರಿ ನನ್ನನ್ನು ಕೈ ಬಿಡಬೇಡಿ ಅಂತ ಹೇಳಿ ಅಬ್ಬರದ ಪ್ರಚಾರ, ಘಟಾನುಘಟಿ ನಾಯಕರುಗಳ ಎಂಟ್ರಿ ಆಗಿದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಭರ್ಜರಿ ಕ್ಯಾಂಪೇನ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನೋಡಿ, ಸಿಎಂ ಸಿದ್ದರಾಮಯ್ಯ ಅವರು ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ 2 ಕ್ಷೇತ್ರವನ್ನು ಗೆಲ್ಲಬೇಕು. ಇಲ್ಲಿ ಕಾಂಗ್ರೆಸ್ಸು ಗ್ಯಾರಂಟಿಗಳ ಮುಖಾಂತರ ಮತ್ತೆ ಚುನಾವಣಾ ಅಖಾಡದಲ್ಲಿದೆ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇನೆ, ದಾವಣಗೆರೆಯಲ್ಲೂ ಕೂಡ ಅಷ್ಟೇನೆ. ಸೊ ಬಾಗಲಕೋಟೆಯ ಜನ ಗ್ಯಾರಂಟಿ ಬಗ್ಗೆ ಬೇಸರ ಇಲ್ಲ, ಬಹಳ ಖುಷಿಯಾಗಿದ್ದಾರೆ. ಅದರ ಜೊತೆಗೆ HY ಮೇಟಿ ಅವರು ನಿಧನದ ನಂತರ ತೆರವಾಗಿರುವಂತಹ ಕ್ಷೇತ್ರ, ಇಲ್ಲಿ ಬಾಗಲಕೋಟೆಯಲ್ಲಿ ಅನುಕಂಪದ ಅಲೆ ಏನಾದರೂ ವರ್ಕೌಟ್ ಆಗುತ್ತಾ? ಇದು 2 ಮಾನದಂಡ ಕಾಂಗ್ರೆಸ್ಗೆ. ಒಂದು, ಗ್ಯಾರಂಟಿಗಳ ಮುಖಾಂತರ, ಗ್ಯಾರಂಟಿ ಬಗ್ಗೆ ಜನ ಬೇಸರ ಇಲ್ಲ, ಬಹಳ ಖುಷಿಯಾಗಿದ್ದಾರೆ. ಅಂದರೆ ಗ್ಯಾರಂಟಿಗೆ ಬಾಗಲಕೋಟೆ ಜನ ಜೈ ಅಂತಾರೆ. ಇಲ್ಲ, ಅನುಕಂಪ, HY ಮೇಟಿ ಅವರ ನಿಧನದ ನಂತರ ಅವರ ಕಿರಿಯ ಪುತ್ರ ಉಮೇಶ್ ಮೇಟಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಟ್ಟಿರೋದ್ರಿಂದ 2 ಅನುಕಂಪ, ಅವರ ಇಡೀ ಕುಟುಂಬಸ್ಥರು ಬಂದು ಜನರ ಮುಂದೆ ಗೊಳೋ ಅಂತ ಕಣ್ಣೀರು ಹಾಕಿರೋದು. ಇದೆರಡೂ ವರ್ಕೌಟ್ ಆದರೆ ಉಮೇಶ್ ಮೇಟಿ ಅವರಿಗೆ ಜನ ಜೈ ಅಂದರೆ, ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಅವರ ಆಪ್ತ ಗೆಳೆಯ HY ಮೇಟಿ ಅವರು ಸಿದ್ದರಾಮಯ್ಯ ಅವರ ಆಪ್ತ ಗೆಳೆಯ. ಹಿಂಗಾದ್ರೂ ಮಾಡಿ ಗೆಳೆಯನ ಮಗನನ್ನ ಗೆಲ್ಲಿಸ್ಕೊಂಬರಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಪಣ ತೊಟ್ಟಿರೋದ್ರಿಂದ ಇದೆಲ್ಲವೂ ವರ್ಕೌಟ್ ಆಗುತ್ತಾ? ಇದು ಕಾಂಗ್ರೆಸ್ನ ಪಾರ್ಟ್, ಇದು ಕಾಂಗ್ರೆಸ್ಸು. ಮತ್ತೊಂದು ಕಡೆ ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ, ವೀರಣ್ಣ ಚರಂತಿಮಠ ಅವರು ಕ್ಷೇತ್ರದಾದ್ಯಂತ ಒಳ್ಳೆ ಹೆಸರಿದೆ, 3 ಬಾರಿ ಶಾಸಕರಾಗಿದ್ದಾರೆ, ಕಳೆದ ಬಾರಿ ಅಲ್ಪ ಮತಗಳಿಂದ ಸೋತಿದ್ದಾರೆ. ಈಗ ವೀರಣ್ಣ ಚರಂತಿಮಠ ಅವರಿಗೆ ಯಾಕೆ ಓಟ್ ಹಾಕಬೇಕು ಜನ? ಅಲ್ಲಿಯ ಜನ ಏನು ಹೇಳ್ತಾ ಇದ್ದಾರೆ? ಒಂದು, ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟಿರೋದು. ನೋಡಿ, HY ಮೇಟಿ ಅವರ ನಿಧನದ ನಂತರ ಬೇರೆ ಯಾರೋ ಒಬ್ಬರು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಟಿಕೆಟನ್ನು ಕೊಟ್ಟಿದ್ರೆ
ಜನ ಬೇಜಾರಾಗ್ತಾ ಇರಲಿಲ್ಲ. ಆದರೆ ಅವರ ಕುಟುಂಬದವರಲ್ಲೇ ಒಂದಷ್ಟು ಒಳ ಜಗಳಗಳು, ಮೇಟಿ ಕುಟುಂಬದಲ್ಲೇ ಒಳ ಜಗಳಗಳು. ಅಂದರೆ ಈಗ ನಮಗೆ ಬರ್ತಾ ಇರುವಂಥ ಮಾಹಿತಿ, ಮೇಟಿ ಕುಟುಂಬದವರೇನೆ BJPಗೆ ಏನಾದರೂ ಸಪೋರ್ಟ್ ಮಾಡ್ತಾ ಇರಬಹುದಾ, ಏನಾದರೂ ಮೇಲ್ನೋಟಕ್ಕಷ್ಟೇ ತಮ್ಮ ತಮ್ಮನಿಗೆ ಅಥವಾ ಅಣ್ಣನಿಗೆ ಬೆಂಬಲ ಕೊಡ್ತಿದ್ದೀವಿ ಅಂತ ಹೇಳ್ತಾ ಇರಬಹುದಾ. ಯಾಕಂದರೆ ಮೇಟಿ ಅವರ ಪುತ್ರಿ ಕೂಡ ಪ್ರಬಲವಾಗಿ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಅದನ್ನು ವ್ಯಕ್ತಪಡಿಸಿದ್ರು. ಕೊನೆಗೆ ಅದೆಲ್ಲವನ್ನ ಕೂಡ ಶಮನ ಮಾಡಿದ್ವಿ, ನಾವು ಒಂದಷ್ಟು ಮುನಿಸುಗಳಿತ್ತು, ಅದೆಲ್ಲವನ್ನ ಕೂಡ ಸರಿ ಮಾಡಿದ್ವಿ ಅಂತ. ಬಟ್ ವಿಜಯೇಂದ್ರ ಅವರು ನಿನ್ನೆ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದೆಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇದೆ. ಏನು ಹೇಳಿಕೆ ಕೊಡ್ತಾರೆ ವಿಜಯೇಂದ್ರ ಅವರು? ಯಾರೇ ಸಪೋರ್ಟ್ ಮಾಡಲಿ, BJP ಗೆಲ್ಲಿ, ಕಾಂಗ್ರೆಸ್ ಕಾರ್ಯಕರ್ತರೇ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ನಾಯಕರುಗಳೇ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಈ ರೀತಿಯ ವಿಜಯೇಂದ್ರ ಅವರ ಹೇಳಿಕೆ ಇದೆಯಲ್ಲ, ಇದು ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ. ಅಂದರೆ ಕಾಂಗ್ರೆಸ್ ಪಕ್ಷದಿಂದ ಬೇಸತ್ತಿದ್ದಾರ ಕಾಂಗ್ರೆಸ್ ಕಾರ್ಯಕರ್ತರು. ಯಾಕಂದರೆ ಎರಡೂ ಕ್ಷೇತ್ರದಲ್ಲೂ ಕೂಡ ಅಷ್ಟೇ, HY ಮೇಟಿ ಅವರ ನಿಧನದ ನಂತರ ಅವರ ಕುಟುಂಬದವರಿಗೆ ಟಿಕೆಟ್ ಕೊಡುತ್ತೆ ಕಾಂಗ್ರೆಸ್ಸು. ಸಿದ್ದರಾಮಯ್ಯ ಅವರು ಏನು ಹೇಳ್ತಾರೆ, ಕಾಂಗ್ರೆಸ್ನ ಬಳುವಳಿ ಇದು, ಕಾಂಗ್ರೆಸ್ನ ಸಿದ್ಧಾಂತ ಅಂತೆ ಸತ್ತವರ ಕುಟುಂಬಕ್ಕೆ ಟಿಕೆಟ್ ಕೊಡೋದು. ಹಾಗಾದರೆ ಕಾರ್ಯಕರ್ತರು ಏನು ಮಾಡಬೇಕು CM ಸಾಹೇಬ್ರೆ? ತಲೆ ಮೇಲೆ ಪಲ್ಲಕ್ಕಿಯ ರೀತಿಯಲ್ಲಿ ಹೊತ್ತು ಮೆರೆಸ್ತಾರೆ ಪಕ್ಷವನ್ನು, ಅವ್ರದ್ದಷ್ಟೇನ ಕತೆ. ಈಗ ದಾವಣಗೆರೆದು ಅದೇ ಕಥೆಯಾಗಿದೆ. ಮುಸ್ಲಿಮರೆಲ್ಲರೂ ಒಗ್ಗೂಡ್ಕೊಂಡಿದ್ದಾರೆ. ಇದು ಒಳ್ಳೆ ಚಾನ್ಸು. ಈ ಸಲ ಕಾಂಗ್ರೆಸ್ಗೆ ನಾವು ಬುದ್ಧಿ ಕಲಿಸಿದ್ರೆ ನಾವೇನು ಅನ್ನೋದು ಕಾಂಗ್ರೆಸ್ಸಿಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಕಾಲು ಕಸದ ರೀತಿಯಲ್ಲಿ ನಮ್ಮನ್ನು ನೋಡ್ತಾರೆ ಅಂತ ಹೇಳಿ. ಒಟ್ಟಾರೆ ಬಾಗಲಕೋಟೆಯಲ್ಲಿ BJP ಕಡೆಗೆ ಒಲವು ಹೆಚ್ಚಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಜನ BJPಗೆ ಜೈ ಜೈ ಅಂತಿದ್ದಾರೆ ಅಂತ ಹೇಳಿ. ಯಾಕಂದರೆ ಅಲ್ಲೆಲ್ಲ ಸುತ್ತಾಡಿತಾ ಇದ್ದಾರೆ, ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದಾರೆ, ಪ್ರತಿ ಹಳ್ಳಿಗೂ ಭೇಟಿ ಕೊಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು, R ಅಶೋಕ್ ಅವರ ಎಂಟ್ರಿ ಆಗಿದೆ, ಶ್ರೀರಾಮುಲು ಅವರು, ಘಟಾನುಘಟಿ ನಾಯಕರುಗಳ ಎಂಟ್ರಿ ಆಗಿದೆ. ಅಲ್ಲಿಯ ಜನರ ನಾಡಿ ಮಿಡಿತವನ್ನು ತಿಳ್ಕೊತಾ ಇದ್ದಾರೆ. ಎಲ್ಲೋ ವಿಜಯೇಂದ್ರ ಅವರ ಮಾತಲ್ಲಿ ಬಹಳಷ್ಟು ಕಾನ್ಫಿಡೆನ್ಸ್ ಇದೆ ಅಂತ ಅನಿಸುತ್ತೆ. ಈಗ ನಾವು ಬಾಗಲಕೋಟೆಯ ಗ್ರೌಂಡ್ ರಿಪೋರ್ಟನ್ನು ನೋಡೋದಕ್ಕೆ ಹೋದರೆ 45-55 ಕಾಂಗ್ರೆಸ್ಗಿದೆ, 55 BJPಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಉಮೇಶ್ ಮೇಟಿ ಅವರು ಸಾರ್ವಜನಿಕವಾಗಿ ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಅವರ ತಂದೆಯವರೊಟ್ಟಿಗೆ ಒಂದಷ್ಟು ಕ್ಯಾಂಪೇನ್ಗಳಲ್ಲಿ ಭಾಗವಹಿಸಿದ್ದನ್ನು ಬಿಟ್ಟರೆ ಸಾರ್ವಜನಿಕವಾಗಿ ಉಮೇಶ್ ಮೇಟಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಈಗೆಲ್ಲೋ ಅವರ ತಂದೆಯ ನಿಧನದ ನಂತರ ಅವರಿಗೆ ಸೀಟ್ ಕೊಟ್ಟಿರೋದು. ಸೊ ಹಾಗಾಗಿ ಜನ ಇದೆಲ್ಲವನ್ನ ಕೂಡ ಲೆಕ್ಕ ಹಾಕೋತಾರ. ಮತ್ತು ವೀರಣ್ಣ ಚರಂತಿಮಠ ಅವರು 3 ಬಾರಿ MLA ಆಗಿದ್ದಂಥವ್ರು. ಕಳೆದ ಬಾರಿ ಕೂದಲೆಳೆ ಅಂತರದಲ್ಲಿ ಅವರು ಸೋತರು, ಅಂದರೆ ಒಂದು 6,000 ಮತಗಳಿಂದ. ಅದು ಯಾವ ಕಾರಣಕ್ಕೆ ಅನ್ನೋದು ಕೂಡ ಗೊತ್ತು. ಸೊ ಅದೆಲ್ಲವೂ ಕೂಡ ಈ ಬಾರಿ ಮರುಕಳಿಸಬಾರ್ದು, ಹೋದ ಬಾರಿ ಆದಂತಹ ತಪ್ಪು ಆಗಬಾರ್ದು. ಆ ನಿಟ್ಟಿನಲ್ಲಿ BJP ಕೂಡ ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದೆ, ಗ್ರೌಂಡ್ ವರ್ಕ್ ಮಾಡ್ತಾ ಇದೆ. ಸೊ ಒಂದಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡ್ತಾ ಇದ್ದಾರೆ ಎರಡೂ ಕ್ಷೇತ್ರದಲ್ಲೂ ಕೂಡ. ಸೊ ಒಟ್ಟಾರೆ ಇದು ಬಾಗಲಕೋಟೆಯ ಸದ್ಯದ ರಿಪೋರ್ಟು. ಇನ್ನೂ ಒಂದು ವಾರ ಇದೆ, ಏನು ಬೇಕಾದರೂ ಚಿತ್ರಣ ಬದಲಾಗಬಹುದು. ಇನ್ನೂ ನಾಯಕರುಗಳು ಏನೆಲ್ಲ ಮ್ಯಾಜಿಕ್ ಮಾಡ್ತಾರೆ. ಸೊ ನಿಮ್ಮ ಅನಿಸಿಕೆಗಳು, ನಿಮ್ಮ ಅಭಿಪ್ರಾಯಗಳು ನೀವು ಈ ವಿಡಿಯೋವನ್ನು ನೋಡಾದ ಮೇಲೆ ನೀವು ಕೂಡ ಕಮೆಂಟ್ ಮಾಡ್ಬೋದು. ನೀವು ಬಾಗಲಕೋಟೆಯವರಾಗಿದ್ದರೆ, ಆ ಭಾಗದವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ಕರೆಕ್ಟಾಗಿ ಹಿಂಗಿದೆ, ಇವರೇ ಗೆಲ್ತಾರೆ, ಇವರಿಗೆ ಜನ ಮಣೆ ಹಾಕೋದು ಅಂತ ಹೇಳಿ. ಸೊ ನೀವು ಕೂಡ ಕಮೆಂಟ್ ಮಾಡಿ, BJPನ ಅಥವಾ ಕಾಂಗ್ರೆಸ್, ವೀರಣ್ಣ ಚರಂತಿಮಠ ಅವರ, ಉಮೇಶ್ ಮೇಟಿ ಅವರ ಅನ್ನೋದ್ರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಬಹುದು.